ಅರ್ಜುನ ವಿಷಾದ ಯೋಗ ಶ್ಲೋಕ 24 ಮತ್ತು 25. ಅರ್ಜುನನು ಹಾಗೆ ಹೇಳಿದ ಮೇಲೆ ಶ್ರೀಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ, ದ್ರೋಣ ಮತ್ತು ಇತರ ರಾಜರುಗಳ ಮುಂದೆ ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿದನು. ಅರ್ಜುನ, ಯುದ್ಧಕ್ಕಾಗಿ ನೆರೆದಿರುವ ಸಮಸ್ತ ಕೌರವರನ್ನು ನೋಡು ಎಂದನು. ಅರ್ಜುನನಿಗೆ ಕೌರವರ ಸೇನೆಯ ಬಲಾಬಲವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವಾಯಿತು ಮತ್ತು ಯಾರು ಯಾರು ಅವರ ಕಡೆ ಸೇರಿದ್ದರೋ ಅವರನ್ನೂ ಕೂಡ ತಿಳಿದುಕೊಂಡಂತೆ ಆಗುವುದು ಎಂದು ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಕೌರವರ ಸೇನೆಯ ಎದುರಾಗಿ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುತ್ತಾನೆ. ಶ್ರೀಕೃಷ್ಣನಾದರೂ ಅರ್ಜುನನ ಈ ಕುತೂಹಲ ಸ್ವಾಭಾವಿಕವಾದದ್ದೆಂದು ಅದನ್ನು ತೃಪ್ತಿಪಡಿಸಲು ರಥವನ್ನು ಅಲ್ಲಿ ನಿಲ್ಲಿಸುವನು. ಇಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂಬ ಗುಣವಾಚಕದಿಂದ ಕರೆಯುತ್ತಾನೆ. ಇಲ್ಲಿ ನಿದ್ರೆಯನ್ನು ಗೆದ್ದವನು ಎಂದರೆ ನಿದ್ರಿಸುತ್ತಲೇ ಇರಲಿಲ್ಲವೆಂಬ ಅರ್ಥವಲ್ಲ. ನಿದ್ರೆ ಅವನ ಸ್ವಾಧೀನವಾಗಿತ್ತು. ಯಾವಾಗ ಬೇಕಾದರೂ ನಿದ್ರಿಸುತ್ತಿದ್ದ ಮತ್ತು ಯಾವಾಗ ಬೇಕಾದರೂ ಜಾಗೃತನಾಗುತ್ತಿದ್ದ. ವೀರಯೋಧನಾದ ನೆಪೋಲಿಯನ್ ತಾನು ಯುದ್ಧರಂಗದಲ್ಲಿ ಕುದುರೆಯ ಮೇಲಿದ್ದಾಗಲೇ ತನ್ನ ನಿದ್ರೆಯನ್ನು ಪೂರೈಸುತ್ತಿದ್ದನಂತೆ. ಅದರಂತೆಯೇ ಎಷ್ಟು ಹೊತ್ತು ಬೇಕಾದರೂ ಎಚ್ಚರದಿಂದಿರುತ್ತಿದ್ದ ಎನ್ನುವರು.